ಬಂಧುಗಳೇ, ಇವತ್ತಿನ ಒಂದು ವಿಶೇಷ ಏನಂದರೆ, ಇವನಿದ್ದಾನಲ್ಲ, ಇವನು ನಮ್ಮ ಮನೆಯ ಸದಸ್ಯ ಚಿಂಟು ಅಂತ ಹೇಳ್ಬಿಟ್ಟು. ಇವನಿಗೆ ಒಂದು ಆಸೆ ಏನು ಗೊತ್ತಾ? ಇವನಿಗೆ ಬೈಕ್ ಆಗಲಿ, ಕಾರ್ ಆಗಲಿ ಸ್ಟಾರ್ಟ್ ಆದರೆ ಬರೋಕ್ಕೆ ಆಸೆ ಆಗಲ್ಲ. ಆದರೆ ಈ ಟಿ ವಿ ಎಸನ್ನು ಸ್ಟಾರ್ಟ್ ಮಾಡಿದ ತಕ್ಷಣ ಈ ರೀತಿ ಟಿ ವಿ ಎಸ್‌ನೇ ಕುತ್ಕೊಳ್ತಕ್ಕಂಥದ್ದು ಇವನಿಗೆ ತುಂಬ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಇವತ್ತು ತೋಟಕ್ಕೆ ಟಿ ವಿ ಎಸ್ ತಗೊಂಡು ಬರ್ತಾ ಇದ್ದೆ. ಯಾಕೋ ಕುತ್ಕೋಬೇಕು ಅನಿಸ್ತೇನೋ, ಅವನಿಗೆ ಬಿಡಲೇ ಇಲ್ಲ. ಬಂದು ಕುತ್ಕೊಂಡ ಟಿ ವಿ ಎಸ್ಸಲ್ಲಿ ಕರ್ಕೊಂಡು ಬಂದೆ. ಅಂದರೆ ಇವನಿಗೆ ನಾವು ಮನೆ ಹತ್ರ ಯಾವತ್ತೂ ಕಟ್ಟಾಕೋದಿಲ್ಲ. ನಮ್ಮ ಕಾಂಪೌಂಡ್ ಒಳಗೆ ಸುತ್ತರಿತಾ ಇರ್ತಾನೆ. ಆದರೂ ನೋಡಿ, ತೋಟಕ್ಕೆ ಕರ್ಕೊಂಬಂದು ಖುಷಿಗೆ ಅಷ್ಟು ಅಗಲ ಜಾಗ ನೋಡ್ಬಿಟ್ಟು ಅಥವಾ ಹೊಸ ಜಾಗವನ್ನು ನೋಡ್ಬಿಟ್ಟು ಅವನಿಗೆ ಎಷ್ಟು ಖುಷಿಯಾಗಿತ್ತು ಅಂದರೆ, ಇಡೀ ತೋಟದಲ್ಲಿರ್ತಕ್ಕಂಥ ಮೂಲೆ ಮೂಲೆ ಸಂದಿಗೂ ಒಂದೇ ಕ್ಷಣಕ್ಕೆ ಓಡಿ ಬಂದ್ಬಿಟ್ಟ. ಅವನ ಖುಷಿಗೆ ಒಂದು ಪರಿಮಿತಿನೇ ಇರಲಿಲ್ಲ. ತೋಟಕ್ಕೆ ಕರ್ಕೊಂಬಂದಿಗೆ ಅಥವಾ ಫ್ರೀಡಮ್ ಸಿಕ್ಕಿದ್ದಕ್ಕೆ ಏನಕ್ಕಾರಾಗಿರ್ಬೋದು. ಮನೆ ಒಳಗೆ ಕಾಂಪೌಂಡ್ ಒಳಗೆ ಇದ್ದು ಬೇಜಾರಾಗ್ಬಿಟ್ಟು ಈ ರೀತಿ ಒಂದು ಅಗಲವಾದ ಜಾಗ ಕರ್ಕೊಂಬಂದ ತಕ್ಷಣ ಅವನಿಗೆ ಒಂದು ಖುಷಿಗೆ ಪಾರನೇ ಇರಲಿಲ್ಲ. ಎಲ್ಲೆಲ್ಲಿಗೆ ಓಡೋದ ಅಂದರೆ, ಅವನು ಇಡೀ ತೋಟದಕ್ಕೆ ನಾನು ಅಷ್ಟು ಬೇಗ ಸುತ್ತಿರ್ತೀನೋ ಗೊತ್ತಿಲ್ಲ, ಅಷ್ಟು ಬೇಗ ಇಡೀ ತೋಟವನ್ನು 3-4 ರೌಂಡ್ ಸುತ್ತರ್ಕೊಂಬಂದ್ಬಿಟ್ಟ. ನಾನು ಯಾಕೆ ಈ ವಿಷಯನ ನಿಮ್ಮ ಹತ್ರ ಎಲ್ಲ ಹೇಳ್ಕೊತಿದ್ದೀನಿ ಅಂದರೆ, ನಾವು ಈ ಚಿಂಟುನ ಯಾವತ್ತೂ ಚೈನ್ ಹಾಕಿ ಕಟ್ಟಾಕೋದಿಲ್ಲ ಅಥವಾ ಒಂದು ಬೋನು ಮಾಡಿಸಿಲ್ಲ ಆ ಬೋನಲ್ಲಿ ಇಡಬೇಕು ಅಂತ ಹೇಳ್ಬಿಟ್ಟು. ನಮ್ಮ ಕಾಂಪೌಂಡ್ ಒಳಗೆ ಫ್ರೀಯಾಗಿ ಸುತ್ತರಿತಾ ಇದ್ರೂ ಸಹಿತ ನಾನು ಈ ರೀತಿ ತೋಟಕ್ಕೆ ಕರ್ಕೊಂಬಂದಾಗ ಅವನ ಆ ಫ್ರೀಡಮ್ ಸಿಕ್ಕಿದ್ಕೋ ಅಥವಾ ಅಷ್ಟು ವಿಶಾಲವಾದ ಜಾಗ ನೋಡಿದ್ಕೋ ಅವನು ಎಷ್ಟು ಖುಷಿ ಪಡ್ತಾಯಿದ್ದೆ ಅಂದರೆ, ನಮ್ಮಲ್ಲಿರ್ತಕ್ಕಂಥ ಸಾವಿರಾರು ಟೆನ್ಷನ್ಗಳನ್ನೆಲ್ಲ ಬದಿಗೊತ್ತಿ ಅದು ಖುಷಿ ಪಡ್ತಿರ್ತಕ್ಕಂಥ ಆ ಸಂಭ್ರಮನ ನೋಡ್ಕೊಂತ ನಿಲ್ಲೋಷ್ಟು ಅವನು ಖುಷಿ ಪಡ್ತಾ ಇದ್ದ. ನಿಜಕ್ಕೂ ಅವನನ್ನು ಈ ರೀತಿ ತೋಟಕ್ಕೆ ಕರ್ಕೊಂಬಂದಿದ್ದು ನನಗೆ ಒಂದು ನಿಮಿಷ ಮನಸ್ಸಲ್ಲಿ ಖುಷಿ ಅನಿಸ್ಬಿಡ್ತು. ಹಾಗಾಗಿ ದಯವಿಟ್ಟು ನೀವು ಯಾರಾದರೂ ಈ ರೀತಿ ನಾಯಿಗಳನ್ನ ಮನೆಯಲ್ಲಿ ಸಾಕಿದರೆ ಅವುಗಳನ್ನು ಈ ರೀತಿ ಚೈನಲ್ಲಿ ಕಟ್ಟಾಕಿರ್ತೀರಾ ಅಥವಾ ಒಂದು ಬೋನಲ್ಲಿ ಹಾಕಿಟ್ಟಿರ್ತೀರಾ. ನಾನು ಯಾವತ್ತೂ ಚೈನಲ್ಲಿ ಕಟ್ಟೂ ಇಲ್ಲ, ಬೋನಲ್ಲಿ ಹಾಕೂ ಇಟ್ಟಿಲ್ಲ. ಮನೆಯೊಳಗೆ ಕಾಂಪೌಂಡ್ ಒಳಗೆ ಸುತ್ತರಿಯಾಗಿ ಬಿಟ್ಟರೂ ಸಹಿತ ಅದಕ್ಕೆ ಈ ರೀತಿ ವಿಶಾಲವಾದ ಜಾಗ ನೋಡಿ ಎಷ್ಟು ಖುಷಿ ಆಗ್ತಿದೆ, ಅದಕ್ಕೆ ಎಷ್ಟು ಫ್ರೀಡಮ್ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ ಮನಸ್ಸಲ್ಲಿ. ಇನ್ನು ಚೈನಲ್ಲಿ ಕಟ್ಟಾಕಿ ಇರ್ತಕ್ಕಂಥದ್ದು 24 ಗಂಟೆ ಬೋನಲ್ಲೇ ಇರ್ತಕ್ಕಂಥ ನಾಯಿಗಳಿಗೆ ಪಾಪ ಅವರ ಮನಸ್ಥಿತಿ ಯಾವ ರೀತಿ ಇರ್ಬೋದು ಅಂತೇಳ್ಬಿಟ್ಟು ಯೋಚನೆ ಮಾಡಿಬಿಟ್ಟು ನಿಜಕ್ಕೂ ಬೇಸರ ಆಯಿತು. ಹಾಗಾಗಿ ಯಾರಾದರೂ ಆ ರೀತಿ ಚೈನಲ್ಲಿ ಕಟ್ಟಾಕಿರೋರಾಗಲಿ ಅಥವಾ ಬೋನಲ್ಲಿ ಇರೋರಾಗಲಿ, ದಯವಿಟ್ಟು ಒಂದು ವಾರದಲ್ಲಿ 1-2 ದಿವಸನಾದರೂ ಈ ರೀತಿ ವಿಶಾಲವಾದ ಜಾಗಗಳಿಗೂ ಅಥವಾ ನಿಮ್ಮ ತೋಟಗಳಿಗೂ ಅಥವಾ ಯಾವ್ದಾದ್ರು ಫೀಲ್ಡ್ ಇರ್ತಕ್ಕಂಥ ಜಾಗಗಳಿಗೆ ಕರ್ಕೊಂಡೋಗಿ ನಾಯಿಗಳನ್ನ ಫ್ರೀಯಾಗಿ ಆಟ ಆಡ್ಲಿಕ್ಕೆ ಬಿಡಿ. ಅದ್ರ ಮನಸ್ಸು ಒಂದು ನಿಮಿಷ ಖುಷಿಯಾಗಲಿ. ಅವು ನಿಮ್ಮ ಜೊತೆ ಅಟ್ಯಾಚ್ಮೆಂಟ್ ಕೂಡ ಅಷ್ಟೇ ಚೆನ್ನಾಗಿ ಬೆಳೆಸ್ಕೊತವೆ. ನೀವು ಅದ್ರ ಜೊತೆ ಎಷ್ಟು ಫ್ರೀಯಾಗಿರ್ತೀರೋ ಅಷ್ಟು ಅಟ್ಯಾಚ್ಮೆಂಟ್ಗಳನ್ನು ಬೆಳೆಸ್ಕೊತವೆ. ದಯವಿಟ್ಟು ಯಾರು 24/7 ಅವನ್ನ ಚೈನಲ್ಲೇ ಆಗಲಿ ಅಥವಾ ಬೋನಲ್ಲೇ ಆಗಲಿ ಕಟ್ಟಾಕಬೇಡಿ ಅನ್ನೋದಷ್ಟೇ ನನ್ನ ಈ ವಿಡಿಯೋದ ಒಂದು ಆಶಯ. ದಯವಿಟ್ಟು ನಾಯಿಗಳಿಗೂ ಒಂದು ಮನಸ್ಥಿತಿ ಇರುತ್ತೆ, ಅವುಗಳನ್ನು ಅರ್ಥ ಮಾಡಿಕೊಂಡು ನಾವು ಅದು ಎಲ್ಲಿ ಖುಷಿ ಪಡ್ತಾವೋ ಅಲ್ಲಿ ಹೆಚ್ಚು ಕಾಲ ಕಳೀತಕ್ಕಂಥದ್ದನ್ನಾಗಿ ನೋಡ್ಕೊಳ್ಳೋಣ. ಧನ್ಯವಾದ.